ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮೆಟ್ರೋ ಪ್ರಯಾಣ ದರ ಇಳಿಕೆ ಆಗಲ್ಲ ಅಂತಿದ್ದಾರೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್. ಟಿವಿ9ಗೆ ಹೇಳಿಕೆ ಕೊಟ್ಟಿದ್ದಾರೆ ಮಹೇಶ್ವರ್ ರಾವ್. ಸೋಮವಾರ ಪ್ರಯಾಣ ದರ ಏರಿಕೆ ಮಾಡಿದ್ದೀವಿ. ಹಲವು ಕಡೆ 100%, 90% ಅಷ್ಟು ಜಂಪ್ ಆಗಿದೆ. ಎಲ್ಲೆಲ್ಲಿ ಜಂಪ್ ಆಗಿದೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಜಂಪ್ ಆಗಿರುವ ದರ ಮರು ನಿಗದಿ ಮಾಡೋ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಂತ ಪ್ರಯಾಣ ದರ ಇಳಿಕೆ ಆಗಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತಿದ್ದಾರೆ ಬಿಎಂಆರ್ಸಿಎಲ್ ಎಂಡಿ. ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿರೋದು ಸತ್ಯ ಅಂತಲೂ ಕೂಡ ಒಪ್ಪಿಕೊಂಡಿದ್ದಾರೆ. ಟಿವಿ9ಗೆ ಹೇಳಿಕೆಯನ್ನು ಕೊಟ್ಟರು ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್. ಸಿಎಂ ಕೂಡ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಡಿಸಿಎಂ ಅವರಿಗೆ ಸಂಪೂರ್ಣವಾಗಿ ವಿವರಣೆಯನ್ನ ನೀಡ್ತೇವೆ ಎಂದರು ಬಿಎಂಆರ್ಸಿಎಲ್ ಎಂಡಿ. See, basically, since Monday, we have implemented the fare fixation since Sunday. Otherly fare fixation ಮಾಡುವಾಗ there has been a lot of information coming out, including mediadalli, papersnalli, social mediadalli, that there have been cases where the fare fixation ನಾವು ಮಾಡುವಾಗ it is more than 100% ತರ ಕೆಲವು ಕೇಸಸ್ನಲ್ಲಿ ಬಂದಿದೆ, ಕೆಲವು ಕೇಸಸ್ನಲ್ಲಿ 90% ಬಂದಿದೆ ಅಂತ ಹೇಳಿ. That was not we are as an organization bound by the decision of the fare fixation committee because that is constituted under an act of law. So the law ಪ್ರಕಾರ ಇದೆ. So fare fixation committee recommendation ಇನ್ನೊಂದು ಸರಿ ನಾವು ಪುನರ್ ಪರಿಶೀಲನೆ ಓದ್ತಾ ಇದ್ದೇವೆ. ಆ fare fixation committee ಮಿತಿಯೊಳಗೆ what exactly is the intent of the fare fixation, is there any scope for us to provide relief in this regard ಅಂತ ಹೇಳಿಬಿಟ್ಟು 3-4 ದಿವಸದಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಲಾಟ್ ಆಫ್ ರೆಪ್ರೆಸೆಂಟೇಷನ್ಸ್ ಹ್ಯಾವ್ ಕಮ್. ಮಾನ್ಯ ಮುಖ್ಯಮಂತ್ರಿ ಅವರು ಸಹ ಹೇಳಿದ್ದಾರೆ ಈ ಥರ ದಟ್ ಅನಾಮಲೀಸ್ ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಏನು ಮಾಡ್ತೀರಿ ಅಂತ ಹೇಳಿಬಿಟ್ಟು ಅವರು ಸಹ ಹೇಳಿದರು. ವಿ ವಿಲ್ ಚೆಕ್ಅಪ್ ವಿತ್ ಅವರ್ ಆಫೀಸರ್ಸ್ ಟೀಮ್. ವಿ ಹ್ಯಾವ್ ಆಲ್ರೆಡಿ ಆಕ್ಟಿವ್ಲಿ ವರ್ಕಿಂಗ್. ಐ ಥಿಂಕ್ ವಿಲ್ ಬಿ ಏಬಲ್ ಟು ಫೈಂಡ್ ಸಮ್ ಸೊಲ್ಯೂಷನ್ ಇನ್ ದಿಸ್ ರಿಗಾರ್ಡ್ very soon, and we think that at least for those passengers who have been, basically what we find is that in some of the cases there has been a jump, one extra stage than what we anticipated. So adanna ನಾವು ಹೇಗೆ ಅದನ್ನು ಸೆಟ್ ರೈಟ್ ಮಾಡಿಸಬೇಕು ಅಂತ ಹೇಳಿ ನಾವು ಕ್ರಮ ತಗೊಳ್ತಿದ್ದೀವಿ. It has been a little bit of a dip. We hope that with whatever we do, we will be able to encourage people to use the metro even further. ಈಗ basically